ನನ್ನನ್ನು ಕೈಲಾಶನ್ನ ತಾಲಿಬಾನ್ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಫಿನಿಶ್. ತಾಲಿಬಾನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮಧ್ಯಾಹ್ನದ ಬಿಸಿ ಊಟ. ತಾಲಿಬಾನ್ ಅಲ್ಲ ಹಾಡೇನೋ ಕೇಳೋಕ್ಕೆ ಸಖತ್ತಾಗಿತ್ತು, ಆದರೆ ತಾಲಿಬಾನ್ ಅಂದ ತಕ್ಷಣ ಎಲ್ರಿಗೂ ಮೀಟ್ರ್ ಆಫ್ ಆಗುತ್ತೆ ಗುರು. ಆ ಹೆಸರು ಕೇಳ್ತಿದ್ದಂಗೆ ನಾವೆಲ್ಲರೂ ಮುಂಚೆ ಪೇಪರಲ್ಲಿ ಓದಿದ್ರೆ ನ್ಯೂಸಲ್ಲಿ ಕೇಳಿದ್ರೆ ಎದುರ್ಕೋತಾ ಇದ್ವಿ. ಆದರೆ ನಿಜವಾದ ತಾಲಿಬಾನ್ ಪದದ ಅರ್ಥ ಏನು ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಭಾಳ ಸಿಂಪಲ್ ಅಂತ. ಪಾಶ್ತೋ ಭಾಷೆಯಲ್ಲಿ ತಾಲಿಬಾನ್ ಅಂದರೆ ಶಿಷ್ಯರು ಅಥವಾ ವಿದ್ಯಾರ್ಥಿಗಳು ಅಂತ ಅರ್ಥ. ಭಾಳ ಸಿಂಪಲ್ ಆಗಿದೆ. ಇದು ಅಫ್ಘಾನಿಸ್ತಾನದಲ್ಲಿ ಹುಟ್ಟುಕೊಂಡಂತಹ ಉಗ್ರವಾದಿ ಮತ್ತು ರಾಜಕೀಯ ಸಂಘಟನೆಯ ಹೆಸರು. ಇದು 1990ನೇ ದಶಕದಲ್ಲಿ ಹುಟ್ಟಿದ್ದು ಮಾದ್ರಸಗಳಲ್ಲಿ. ಇಲ್ಲಿ ಮಾದ್ರಸಗಳಲ್ಲಿ ಶಿಕ್ಷಣ ಪಡೆದಂತಹ ವಿದ್ಯಾರ್ಥಿಗಳು ದೇಶವನ್ನು ಆಳಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ, ಯಾಕಂದರೆ ಅಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇತ್ತು, ಕಮ್ಯುನಿಸಮ್ ಇತ್ತು, ಅವೆಲ್ಲ ಬಿದ್ದಾಗ ಇಲ್ಲಿ ಸರ್ಕಾರಗಳ ಸಮಸ್ಯೆಗಳಿತ್ತು. ಆಗ ನಾವು ಸರ್ಕಾರ ಆಗಬೇಕು ಅಂತ ಶುರುವಾದಂತಹ ಒಂದು ಗುಂಪು ಅಂತಲೇ ಹೇಳ್ಬೋದು. ಆದರೆ ಇವ್ರ ಪ್ರಾಬ್ಲಮ್ ಏನಂದರೆ ಇವರಿಗೆ ಹೆಣ್ಮಕ್ಳು ಕಂಡ್ರಾಗಲ್ಲ. ಹೆಣ್ಮಕ್ಕಳ ಸಂಪೂರ್ಣ ರೈಟ್ಸನ್ನು ಕಿತ್ಕೊಂಡು ಶಾರಿಯಾ ಲಾನ ದೇಶದಲ್ಲಿ ಜಾರಿಗೊಳಿಸಬೇಕು ಅಂತ. ಅದಾದಮೇಲೆ 2001ರಲ್ಲಿ ಮತ್ತೆ ಇವರು ಗೌರ್ಮೆಂಟ್ನ ಉರುಳಿಸಿ ಮತ್ತೆ ಅಮೇರಿಕಾ 20 ವರ್ಷ ಆಳಿದ ನಂತರ ಅಮೇರಿಕಾ 2021ರಲ್ಲಿ ವಾಪಸ್ ಹೋದಾಗ ಮತ್ತೆ 6 ತಿಂಗಳಲ್ಲಿ ಇವರು ಮತ್ತೆ ತಾಲಿಬಾನ್ ಮುಂದೆ ಟೇಕ್ ಓವರ್ ಮಾಡಿ ಸರ್ಕಾರವನ್ನು ಇವತ್ತಿಗೂ ನಡೆಸ್ತಾ ಇದೆ. ಯಾವ ಒಂದು ಗುಂಪು ಉಗ್ರವಾದದ ಗುಂಪು ಅಂತ ನಾವು ಹೇಳ್ತಾ ಇದ್ವೋ ಅದೇ ಇವತ್ತು ಸರ್ಕಾರವಾಗಿ ಮಾರ್ಪಟ್ಟಿರೋದು ವಿಪರ್ಯಾಸ. ಇಲ್ಲ ಯಾರು ಏನೂ ಮಾಡಿಲ್ಲ. ಆ್ಯಕ್ಚುಲಿ ನಾವು ರಸ್ತೆಯಲ್ಲಿ ಹೋಗ್ತಾ ಇದ್ವಿ, ನಮ್ಮ ಗಾಡಿಗೆ ಏನೋ ಪ್ರಾಬ್ಲಮ್ ಆಯಿತು. ಅದನ್ನು ರಿಪೇರಿ ಮಾಡಬೇಕಾಗಿರೋ ಪರ್ಸನ್ನು ಜಾಸ್ತಿ ದುಡ್ಡು ತೊಗೊಂಡು ನಮಗೆ ಮೋಸ ಮಾಡ್ದೆ. ಅದಕ್ಕೆ ನಮ್ಮ ಬ್ರದರ್ ಶಾ ಇದ್ದಾರಲ್ಲ, ಅವ್ರು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂದರೆ ನಾವು ಕೂತಿರೋ ಜಾಗನೇ ಪೊಲೀಸ್ ಸ್ಟೇಷನ್. ನಾವು ತಾಲಿಬಾನ್ ಪೊಲೀಸ್ ಸ್ಟೇಷನಲ್ಲಿ ಕೂತಿದ್ವಿ. ಶಾ ಕಂಪ್ಲೇಂಟ್ ಕೊಟ್ಟಾಗ ಏನಾಯಿತು ಅಂದರೆ ತಾಲಿಬಾನ್ ಪೊಲೀಸ್ ಬಂದು ನಮಗೆ ಹೆಲ್ಪ್ ಮಾಡಿದ್ರು. ಹೆಲ್ಪ್ ಮಾಡಿಬಿಟ್ಟು ಕರ್ಕೊಂಡೋಗಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದ್ರು. ಅವ್ರಿಗೆ ಬೈದರು, ಕುಂಡಿ ಮೇಲೆ 2 ಕೊಟ್ಟರು. ನೋ, ಹಿ ಸ್ಕೋಲ್ಡೆಡ್ ಹಿಮ್, ರೈಟ್? Hey, why did you cheat the tourist? Yeah. ಸೊ ಇಲ್ಲಿ ಇನ್ಸ್ಪೆಕ್ಟರ್ ಇದ್ದಾರಲ್ವಾ, ಇನ್ಸ್ಪೆಕ್ಟರ್ ಮೀಟ್ ಮಾಡಿಸ್ತೀನಿ. ಅವ್ರು ಬಂದ್ಬಿಟ್ಟು ಫುಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಟ್ಟು ನಮ್ಮ ಜೊತೆ ಊಟ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಮತ್ತು ಕೈಲಾಶು ತಾಲಿಬಾನ್ ಪೊಲೀಸ್ ಸ್ಟೇಷನಲ್ಲಿ ಕೂತಿದ್ದೀವಿ. ಇಲ್ಲಿ ಬೇರೆ ಬೇರೆ ಸ್ನೇಹಿತರಿದ್ದಾರೆ ನೋಡಿ. ಅಲ್ಲಿ ಗನ್ ಇದೆ, ಯೂನಿಫಾರ್ಮ್ ಇದೆ ನೋಡಿ. ಅಲ್ಲಿ ಅದನ್ನು ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂತದು. ನಮ್ಮ ತಾಲಿಬಾನ್ ಪೊಲೀಸ್ ಇನ್ಸ್ಪೆಕ್ಟ್ರು 3 ಸ್ಟಾರ್. Salam. How are you? Thank you for inviting us. Thank you. And what is this? Can you show? The ಹತ್ಕಡಿ ನೋಡಿ. ಇಲ್ಲಿ ಇವ್ರ ಹತ್ರ ಗನ್ ಇದೆ. ಇಲ್ಲಿ ಕೈಗೆ ಕೋಳ ಹಾಕೋದು. ಕೆನ್ ಯು ಶೋ? ಕೋಳ ಹೆಂಗೆ ಹಾಕೋದು ತೋರಿಸಿದ ನೋಡೋಣ. ನೋಡಿ ಇವ್ರ ಹತ್ರ ಎಷ್ಟು ಅಡ್ವಾನ್ಸ್ಡ್ ಕೋಳ ಇದೆ. ನಮ್ಮ ಹತ್ರ ಎಷ್ಟೊಂದು ಅಡ್ವಾನ್ಸ್ಡ್ ಕೋಳ ಇಲ್ಲ. We want to see. ಅದಕ್ಕೊಂದು ಕೀ ಇದೆ. ಆ ಕೀನ ಮೂಲಕ ಮಾತ್ರ ತೆಗಿಯೋಕ್ಕೆ ಸಾಧ್ಯ, ಇಲ್ಲದ್ರೆ ತೆಗಿಯೋಕ್ಕಾಗಲ್ಲ. ಇವ್ರು ಯೂನಿಫಾರ್ಮ್ ಕೂಡ ಇದೆ ಮೇಲೆ, ತೋರಿಸ್ತೀನಿ ಹೆಂಗಿದೆ ಅಂತ. Can you put for me? My hand? No, I want to see how it... No, open. I want to see how it feels. Maybe you feel... ಓಪನ್ ಆಗುತ್ತಲ್ವ ಆಮೇಲೆ? ಡಾಲು. Maybe the key is here. Give me the key. ಲೀವ್ ನೋಡಿ ಇಲ್ಲಿ ಹೇಗಿರುತ್ತೆ ಅಂತ. ತಾಲಿಬಾನ್ ಕೋಳ ಹಾಕಿದ್ರೆ ಹೆಂಗಿರುತ್ತೆ ಅಂತ. ಯಪ್ಪ. ನೋ, ಫಿನಿಶ್. If you can like open, you are allowed. ಫಿನಿಶ್. ಈಗ ಊಟಕ್ಕೆ ಕರೆದಿದ್ದಾರೆ. ತಾಲಿಬಾನ್ ಪೊಲೀಸ್ ಸ್ಟೇಷನಲ್ಲಿ ಮಧ್ಯಾಹ್ನದ ಬಿಸಿ ಊಟ, ಅದು ಇನ್ಸ್ಪೆಕ್ಟರ್ ಜೊತೆಗೆ. ಲೂಬಿಯಾ ನೋಡಿ. ಇವಾಗ ನಾವು ತಾಲಿಬಾನ್ ಪೊಲೀಸ್ ಸ್ಟೇಷನಲ್ಲಿ ಕೈ ತೊಳ್ಕೊಳಕ್ಕೆ ಬರ್ತಾಯಿದ್ದೀವಿ. ಸಲಾಮ್. ಪೊಲೀಸ್ ಸ್ಟೇಷನ್ನ ವಾತಾವರಣ ಹೆಂಗಿದೆ? ಇದೇ ಪೊಲೀಸ್ ಸ್ಟೇಷನ್ನು. ಇದರೊಳಗೆ ನಮ್ಮ ಊಟ. ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡಿ ಎಷ್ಟು ಫ್ರೆಂಡ್ಲಿಯಾಗಿ ಒಳಗೆ ಕರೆದು ಟ್ರಾವೆಲರ್ಸ್ಗೆ ಊಟ ಮಾಡಿಸ್ತಾ ಇದ್ದಾರೆ. ಒಳ್ಳೆ ಊಟ ಇದೆ ಇವತ್ತು.
for this kind of like party, they were Thank you. not too much, you know. Thank you. With this little group, ಥ್ಯಾಂಕ್ ಯು ಥ್ಯಾಂಕ್ ಯು. they all control, you know, the value of money. ಎಷ್ಟು ಬೇಡ ಬೇಡ ಅಂದ್ರೂ ತುಂಬಿ ತುಂಬಿ ರೊಟ್ಟಿ ಕೊಡ್ತಾ ಇದ್ದಾರೆ. ನನ್ನ ಮುಗೀತು ಅಂದ್ರೂ ಮತ್ತೆ ಮತ್ತೆ ಮುರಿದಾಗ್ತಾ ಇದ್ದಾರೆ, ಮತ್ತೆ ಮತ್ತೆ ತರಿಸ್ತಾ ಇದ್ದಾರೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಊಟ ಹಾಕಿದ್ರು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಗುಡ್ ಲಂಚ್. ಇನ್ನೂ ತಿನ್ನಿ ಅಂತ ಇದ್ದಾರೆ. ಇನ್ನು ಸ್ವಲ್ಪ ತಿಂದರೆ ಇಲ್ಲೇ ಮಲ್ಕೋಬೇಕಾಗತ್ತೆ, ಸ್ಟೇಷನಲ್ಲೇ ನಿದ್ದೆ ಮಾಡಬೇಕಾಗತ್ತೆ. Don't sleep. ಕಣ್ಣಿಗೆ ಹಚ್ಕೊಂಡಿದ್ದಾರೆ ನೋಡಿ ಸುರ್ಮಾ. ಬ್ರೋ 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 ನಾಚಿಕೆ ಪಟ್ಕೋತದೆ ಬ್ರೋ. ಇಲ್ಲಿಯ ಜನಗಳು ತಾಲಿಬಾನ್ ಇನ್ಕ್ಲೂಡೆಡ್ ಸುರ್ಮಾ ಅಂತ ಒಂದು ಹಾಕೋತಾರೆ ಕಣ್ಣಿಗೆ, ಕಣ್ಣು ಕಪ್ತಾರ, ಅದು ಕಣ್ಣಿಗೆ ಒಂದು ಮೆರುಗನ್ನ ಆ್ಯಡ್ ಮಾಡುತ್ತೆ. ಇವರೆಲ್ಲ ಹಾಕೋತಾರೆ, ಇವಾಗ ನನಗೆ ಹಾಕ್ತಾ ಇದ್ದಾರೆ. ಹಾಂ ಹಾಕಿ ಬ್ರೋ. यहाँ पे राम काजल डलवा रहा है, यहाँ पे एक की आंखों में राम ने काजल देख ली और यहाँ पे काजल डलवा रहा है. ತುಂಬಾ ಕಷ್ಟ ಇದೆ ಗುರು ಇದು. ಕಣ್ಣು ಒಳಗೆ ಹಾಕ್ಬಿಟ್ರು. ವಾಟ್ ಡಿಡ್ ಯು ಡೂ? ನೋ ಪ್ರಾಬ್ಲಮ್. ಯಾ, ಇದರಿಂದ ಸೌಂದರ್ಯ ಆ್ಯಡ್ ಆಗುತ್ತೆ ಅನ್ನೋದು ಇಲ್ಲಿಯ ಜನಗಳ ಅಭಿಪ್ರಾಯ. ಈಗ ನೋಡಿ, ಅಫ್ಘಾನಿಸ್ತಾನದ ತಾಲಿಬಾನ್ ಪೊಲೀಸ್ ಸ್ಟೇಷನ್ ಒಳಗೆ ಕಣ್ಕಪ್ಪು. Like a shake or just be. ಓಕೆ 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 ಇದರ ಇಸ್ ತರ Don't move. ಓಕೆ. Nah, pero once I showed you, Oh. so flower well. ಓಹ್, ಹಾಕಿದ್ರ ಸುರ್ಮಾ ಹೆಂಗ್ ಕಾಣಿಸ್ತಾ ಇದೆ? ಎಸ ದಿಕ್ರೆ ನೋಡಿ, ಇವರೆಲ್ಲ ನಗ್ತಾರೆ ನೋಡ್ಬಿಟ್ಟು ನನ್ನನ್ನ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಅಚ್ಚಾ ದಿಕ್ರಾ? ನೋ ಪ್ರಾಬ್ಲಮ್. ಸಮೀವುಲ್ಲಾ नहीं सही लग रहा है. ಸರ್, ಇನ್ಸ್ಪೆಕ್ಟರ್ ಸಾಬ್ ಗುಡ್. ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಬರೀ 27 ವರ್ಷ ವಯಸ್ಸು. ಇಷ್ಟು ಚಿಕ್ಕ ವಯಸ್ಸಲ್ಲೇ ಇನ್ಸ್ಪೆಕ್ಟರ್ ಆಗಿರೋದು ಬಹಳ ವಿಶೇಷ ಅಂತಲೇ ಕರಿಬೋದು. ಊಟ ಫಿನಿಶ್ ಆಯಿತು. ಥ್ಯಾಂಕ್ ಯು. ಊಟ ಫಿನಿಶ್ ಆಯಿತು. ಇವಾಗ ಪೊಲೀಸ್ ಆಗಿದಾರಲ್ಲ, ಇವರಿಗೆಲ್ಲ ಯೂನಿಫಾರ್ಮ್ ಹಾಕೊಳ್ಳೋಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ತುಂಬ ಜಗಳನೇ ಆಗಿತ್ತು. ಆದರೆ ಹೊಸ ಸಿಸ್ಟಮ್ ಬಂದಾಗಿಂದ ಎಲ್ಲರೂ ಯೂನಿಫಾರ್ಮ್ ಹಾಕೋಬೇಕು ಅನ್ನೋ ಕಂಪಲ್ಸರಿ ಮಾಡಿದ್ದಾರೆ. ಆದರೂ ಮಧ್ಯೆ ಹಾಕೋತಾರೆ, ಮಧ್ಯೆ ಬಿಚ್ಚಾಕ್ತಾರೆ, ಯಾಕಂದರೆ ಅಭ್ಯಾಸ ಇಲ್ಲ ಇವ್ರಿಗೆ. ಅದಾದಮೇಲೆ ಯೂನಿಫಾರ್ಮ್ನ ಹಾಕೊಳ್ಳೋದ್ರಿಂದ ಇವರ ಮತದಲ್ಲಿ ಒಳ್ಳೆಯದಲ್ಲ ಅಥವಾ ಹರಾಮ್ ಅಂತ ಹೇಳ್ತಾರೆ ಕೆಲವು ಸರಿ. ಅದಕ್ಕೋಸ್ಕರ ಕೂಡ ಜಗಳ ಆಗಿದೆ. ಬಟ್ ಫೈನಲಿ ಎಲ್ಲರೂ ಒಪ್ಕೊಂಡು ಯೂನಿಫಾರ್ಮ್ನ ಹಾಕೋತಾ ಇದ್ದಾರೆ. ಈಗ ಒಂದು ಪೊಲೀಸ್ ಫೋರ್ಸ್ ಯೂನಿಫಾರ್ಮ್ ಹಾಕೊಳ್ಳಿಲ್ಲ ಅಂದರೆ ಒಬ್ರನ್ನೊಬ್ರು ಕಂಡಿಡಿಯೋಕ್ಕೆ ಆಗಲ್ಲ. ಆಮೇಲೆ ಇನ್ನೊಂದೇನಾಗುತ್ತೆ ಅಂದರೆ, ರಾತ್ರಿ ಹೊತ್ತು ನೀವು ಯಾರು ಚೆಕ್ ಪೋಸ್ಟಲ್ಲೋ ಎಲ್ಲೆಲ್ಲ ಒಂದು ಕಡೆ ಕೈ ಹಾಕಿದ್ರೆ ಯೂನಿಫಾರ್ಮ್ ಹಾಕಿದರೆ ಪೊಲೀಸ್ ಅಂತ ಗುರ್ತು ಹಿಡಿದು ನೀವು ನಿಲ್ಲಿಸ್ಬೋದು. ಅದೇ ನೀವು ಅವ್ರು ಒಬ್ಬೊಬ್ಬರು ಒಂದೊಂದು ಯೂನಿಫಾರ್ಮ್ ಹಾಕ್ಕೊಂಡಿದ್ರೆ ಅವ್ರು ಕಳ್ಳರು ಅಂತ ನೀವು ನಿಲ್ಲಿಸದೇ ಇರ್ಬೋದು. ನೀವು ಕಳ್ಳರು ಅಂತ ಶೂಟ್ ಮಾಡಿದ್ರೆ ನೀವು ಸಾಯ್ತೀರಾ. ಸೊ ಯೂನಿಫಾರ್ಮ್ನ ಅವಶ್ಯಕತೆ ಭಾಳ ಇದೆ. ಈ ಥರ ಸ್ಟೋರಿ ಆಗಿದೆ ಹಿಂದೊಂದು ಸಲ. ಒಬ್ಬರು ಡಾಕ್ಟ್ರು ಹೋಗ್ಬೇಕಾದ್ರೆ ಅವ್ರು ಯೂನಿಫಾರ್ಮ್ ಹಾಕಿರಲಿಲ್ಲ. ತಾಲಿಬಾನ್ಗಳು ಪೊಲೀಸವರು ನಿಲ್ಲಿಸಿದಾಗ ಏನಾಗುತ್ತೆ, ಅವ್ರಿಗೆ ಇವ್ರು ಹೆದರ್ಕೊಂಬಿಟ್ಟು ಫಾಸ್ಟಾಗಿ ಹೋಗ್ತಾರೆ, ಹಿಂದ್ಗಡೆಯಿಂದ ಶೂಟ್ ಮಾಡ್ತಾರೆ, ಅವ್ರ ತಲೆಗೆ ಬಿದ್ದು ಸತ್ತೋಗ್ಬಿಡ್ತಾರೆ ಡಾಕ್ಟ್ರು. ಸೊ ಈ ಥರ ಒಂದು ದುರಂತ ಕಥೆ ಆಲ್ರೆಡಿ ಆಗಿದೆ. ಈಗ ಕೈ ತೊಳೆದು ಒಂದು ಫೋಟೋ ತೊಗೊಂಡು ಇದರಿಂದ ಹೊರಡ್ತೀವಿ. ಇದೇ ಪ್ರೆಮಿಸಸ್ಸು ನೋಡಿ. ನಮ್ಮ ಕೈಲಾಶು ಇನ್ಸ್ಪೆಕ್ಟರ್ ಜೊತೆ ವ್ಲಾಗಿಂಗ್ ಮಾಡ್ತಾಯಿದ್ದಾನೆ. ಫುಲ್ ಒಂಥರ ಬೇಲಿಗೀಲೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಇದು ಪ್ರೇ ಮಾಡೋದಕ್ಕೆ ಜಾಗ. तो अब इन भाई लोगों से लेते हैं विदा. हिंदुस्तान अफगानिस्तान भाई भाई. ಓಕೆ, ಭಾಳ ಖುಷಿಯಾಯಿತು ಪೊಲೀಸ್ ಸ್ಟೇಷನಲ್ಲಿ ಕರೆದು ಆತಿಥ್ಯ ಕೊಟ್ಟಿದ್ದಕ್ಕೆ. ಇನ್ಸ್ಪೆಕ್ಟರ್ ಸಾಹೇಬರಿಗೆ ಪ್ರೀತಿಯ ಧನ್ಯವಾದಗಳು. ಹಾಗೆ ಮಿಕ್ಕಿದೆಲ್ಲ ಸ್ಟಾಫು ಕೂಡ ನಮ್ಮ ಕಡೆಯಿಂದ ನಮಸ್ಕಾರಗಳು. ಕರ್ನಾಟಕದ ಜನತೆಯ ವತಿಯಿಂದ ಎಲ್ಲರಿಗೂ ನಮಸ್ಕಾರ. ಹಾಗೆ ಜೈ ಹಿಂದ್, ಹಾಗೆ ಲಾಂಗ್ ಲಿವ್ ಇಂಡಿಯಾ ಅಫ್ಘಾನ್ ಫ್ರೆಂಡ್ಶಿಪ್. ಥ್ಯಾಂಕ್ ಯು ಬ್ರದರ್. ಇನ್ಸ್ಪೆಕ್ಟರ್ ನಮ್ಮನ್ನ ಆಚೆವರೆಗೂ ಬಿಟ್ಟು ಹೋಗ್ತಾ ಇದ್ದಾರೆ. ಇದೇ ಚೆಕ್ ಪೋಸ್ಟು, ಪೊಲೀಸ್ ಸ್ಟೇಷನಿಂದ ಆಚೆ ಬರ್ತಾ ಇರುವಂತಹ ನಿಮ್ಮ ಗ್ಲೋಬಲ್ ಕನ್ನಡಿಗ. ಆಚೆ ಕಡೆ ಫುಲ್ ಸೆಕ್ಯೂರಿಟಿ. ನಮ್ಮ ಕಾರಲ್ಲಿ, ನಮ್ಮ ಕಾರಲ್ಲಿ. ಬಾಯ್. ಇಲ್ಲಿ ಆಚೆ ಕಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ನಮ್ಮ ಹುಡುಗ ಇಲ್ಲಿ ಕರ್ಕೊಂಬಂದು ಅಲ್ಲಿಗೆ ಕರ್ಕೊಂಬಂದು ಜಗಳ ಮಾಡಿಸಿ, ಅದಾದಮೇಲೆ ನಾವು ಒಪ್ಪಿಸಿ ಇವ್ರು ನಮ್ಮನ್ನ ಇನ್ವೈಟ್ ಮಾಡಿ ಒಳಗೆ ಬಂದು ಏನೆಲ್ಲ ಆಗೋಯ್ತು ಇವತ್ತು ನೋಡಿ. ಇವರು ಪ್ರತಿಯೊಂದು ವೆಹಿಕಲ್ನು ಚೆಕ್ ಮಾಡ್ತಾರೆ. ಏನಾದ್ರು ಡೌಟ್ ಇದ್ದರೆ ಎತ್ತಾಕೋತಾರೆ. ಸೊ ಈ ಪೋಸ್ಟಲ್ಲಿ ಇವ್ರ ಮಾತು ಕೇಳದೆ ಮುಂದೆ ಹೋಗೋಕ್ಕಾಗಲ್ಲ ಯಾರೂ.
ಪೊಲೀಸ್ ಸ್ಟೇಷನ್ನೇ ನಮಗೋಸ್ಕರ ಆಚೆ ಬಂದು ಬೀಳ್ಕೊಡುಗೆಯನ್ನು ಕೊಡ್ತಾ ಇದೆ. ಭಾಳ ಏನಣ್ಣ ಹೇಳಿ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ನಿದ್ದೆ ಮಾಡಿಬಿಟ್ಟಿದ್ದೆ ಆ್ಯಕ್ಚುಲಿ. ಇಷ್ಟರ ಮಧ್ಯೆ ಏನೆಲ್ಲ ಆಗೋಗಿದೆ. ಕಂಪ್ಲೇಂಟ್ ಆಗಿರೋದು ಗೊತ್ತಿಲ್ಲ, ಅದಾದಮೇಲೆ ಜಗಳ ಆಗಿರೋದು ಗೊತ್ತಿಲ್ಲ. ನಾನು ಮಲ್ಕೊಂಡಿದ್ದೆ, ಯಾರು ನನ್ನ ಎಬ್ಸೇ ಇಲ್ಲ. ಅದಾದಮೇಲೆ ನೋಡಿದ್ರೆ ನಡೀರಿ ಊಟಕ್ಕೆ ಹೋಗೋಣ, ಎಲ್ಲಿ ಇದ್ರೆ ತಾಲಿಬಾನ್ ಪೊಲೀಸ್ ಸ್ಟೇಷನಲ್ಲಿ. ಶಾಕ್ ಆಯಿತು. ಆಮೇಲೆ ನಮ್ಮಲ್ಲಿ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರಿಗೆಲ್ಲ ಎಕ್ಸಾಮಿನೇಷನ್ಸು ಒಂದು ಪೇದೆ ಆಗಬೇಕು ಅಂದರೆ ಎಕ್ಸಾಮ್ಸ್ ಬರೀಬೇಕು. ಆದರೆ ಈ ದೇಶದಲ್ಲಿ ಹಂಗಲ್ಲ. ಅಮೇರಿಕಾ ವಿರುದ್ಧ ಯಾರ್ಯಾರು ಗನ್ನೆತ್ಕೊಂಡು ಹೋರಾಡಿದ್ರೋ ಅವರೆಲ್ಲರನ್ನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ, ಸೇನೆಯಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಒಳ್ಳೊಳ್ಳೆ ಪೊಸಿಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಎಷ್ಟು ಜಾಸ್ತಿ ಫೈಟಿಂಗ್ ಮಾಡಿದರೋ ಅಷ್ಟು ಜಾಸ್ತಿ ಪೊಸಿಷನ್ಸ್ನ ಕೊಟ್ಟಿದ್ದಾರೆ. ಇವಾಗ ನೀವು ಮೀಟ್ ಮಾಡಿದಂತಹ ಇಲ್ಲಿಯ ಲೋಕಲ್ 3 ಸ್ಟಾರ್ ಇನ್ಸ್ಪೆಕ್ಟ್ರು ಕೂಡ ಅಮೇರಿಕಾ ವಿರುದ್ಧ ಹೋರಾಡಿದ್ರಂತೆ. ಸೊ ಅವರಿಗೆ ಅದರ ತಕ್ಕಂತೆ ಈ ಒಂದು ಏರಿಯಾನ ಕೊಟ್ಟಿದ್ದಾರೆ. ನೋಡಿಕೊಂಡು ಆರಾಮಾಗಿರಪ್ಪ ಚಿಲ್ಲಾಗಿ ಪೊಲೀಸ್ ಸ್ಟೇಷನಲ್ಲಿ ಅಂತ. ಈಗ ಏನು ಮಾಡೋಣ ಅಂದರೆ, ಈ ಆಲ್ರೆಡಿ ನಾವು ತಾಲಿಬಾನ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಕೆಲವು ನಮ್ಮ ಮತ್ತು ತಾಲಿಬಾನ್ ನಡುವೆ ನಡೆದಂತಹ ಇಂಟ್ರ್ಯಾಕ್ಷನ್ಸ್ ಬಗ್ಗೆ, ಬೇರೆ ಬೇರೆ ಪ್ರದೇಶಗಳಲ್ಲಿ ನಡೆದಂತಹ ಇಂಟ್ರ್ಯಾಕ್ಷನ್ಸ್ ಬಗ್ಗೆ ಈ ವಿಡಿಯೋಲಿ ನಿಮಗೆ ತೋರಿಸ್ತೀನಿ. ತುಂಬ ರೋಚಕವಾಗಿರುತ್ತೆ. ಕಡೆಯವರೆಗೂ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರೇ, ಈಗಷ್ಟೇ ಮೊಟ್ಟ ಮೊದಲ ಚೆಕ್ ಪಾಯಿಂಟು, ತಾಲಿಬಾನ್ ಚೆಕ್ ಪಾಯಿಂಟು ಬಾಮಿಯಾನ್ ಏರಿಯಾದಲ್ಲಿ ಫಸ್ಟ್ ಒಂದು ಚೆಕಿಂಗ್ ಆಯಿತು. ಅದಾದಮೇಲೆ ಆಫೀಸರ್ ಬಂದರು, ಸೀನಿಯರ್ ಆಫೀಸರು, ಸ್ಟೇಷನ್ ಇನ್ಸ್ಪೆಕ್ಟ್ರು ಬಂದು ಪಾಸ್ಪೋರ್ಟ್ ಚೆಕ್ ಮಾಡಿದ್ರು, ವೀಸಾ ಫೋಟೋಸ್ ತೊಗೊಂಡ್ರು. ಅವರ ಜವಾಬ್ದಾರಿ, ಅವ್ರಿಗೆ ಕೊಟ್ಟಿರುವಂಥ ಜವಾಬ್ದಾರಿ, ಯಾರು ಫಾರಿನರ್ಸ್ ಬಂದರೆ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾರೆ. ಬಟ್ ರೆಸ್ಪೆಕ್ಟ್ಫುಲಿ, ಏನು ತೊಂದರೆ ಆಗದಿರೋ ರೀತಿಲಿ ಮಾತಾಡಿಸಿ, ಕೈ ಕೊಟ್ಟು ಶೇಕ್ ಹ್ಯಾಂಡ್ ಕೊಟ್ಟು ಬಹಳ ಚೆನ್ನಾಗಿ ನೋಡಿಕೊಂಡ್ರು. ಅದಾದಮೇಲಿಂದ ಎಲ್ಲ ಅವರು ಫೋಟೋಸ್ ತೊಗೊಂಡ್ರು, ನಾವು ಫೋಟೋಸ್ ತೊಗೊಂಡ್ವಿ, ವಿಡಿಯೋ ಮಾಡಿ, ಏನು ತೊಂದರೆ ಇಲ್ಲ. ಆ ಥರ ಎಲ್ಲ ಏನೂ ರೆಸ್ಟ್ರಿಕ್ಷನ್ಸ್ ಏನೂ ಮಾಡಲಿಲ್ಲ. ಬಟ್ ಇವಾಗ ನಾವು ಎಂಟರ್ ಆಗ್ತಾ ಇದೀವಿ ದ ಮೋಸ್ಟ್ ಬ್ಯೂಟಿಫುಲ್ ಏರಿಯಾಸ್ ಆಫ್ ಅಫ್ಘಾನಿಸ್ತಾನ್ ಅಂತಾನೆ ಕರೀಬೋದು. Hey, take. Keep that one. Another one. Yes. Nee, zus. De geest is daar, dat kan je landen, hè? Die gaat de geest. Oh, they are getting like official ceremony, yeah. कैसे दिख रहा हूँ? दिखाऊंगा भी। यार किस तरह नहीं दिख रहे हो? अफगान दिख रहा हूँ। Yeah, it look like Afghan. दिख रहा हूँ। ಭಾಳ ಖುಷಿ ಆಯಿತು. ಇಲ್ಲಿ ಸಡನ್ನಾಗಿ ಇಲ್ಲಿ ಲೋಕಲ್ ಸರ್ಕಾರದ ಜನಗಳು ಸಿಕ್ಕಿ ಅವ್ರು ಮಾತಾಡಿಸಿ, ಊಟಕ್ಕೆ ಕರೆದು ಊಟ ಮಾಡಿಸಿ ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ. ವಾಪಸ್ ಕೊಟ್ಬಿಡೋಣ ಟೋಪಿ ಪ್ಲೀಸ್. ಥ್ಯಾಂಕ್ ಯು. ಇಲ್ಲಿ ನೋಡಿ, ತಾಲಿಬಾನ್ ಸ್ನೇಹಿತರು ಇವತ್ತು ಸ್ಯಾಲ್ರಿ ತೊಗೊಳಕ್ಕೆ ಬಂದಿದ್ದಾರೆ. ಎಲ್ಲರೂ ಸಖತ್ ಸ್ಮಾರ್ಟಾಗಿ ರೆಡಿಯಾಗಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಲವ್ಲಿ ಗನ್ ನೋಡಿ, ಇದು M4 ಇದೆ. ಅಮೇರಿಕಾ ಮೇಡ್ M4 ಗನ್ನು. ದಿಸ್ ಇಸ್ ಯುವರ್ ವೆಹಿಕಲ್. ಇವ್ರ ಗಾಡಿ ನೋಡಿ ಹೆಂಗಿದೆ ಅಂತ, ಖತರ್ನಾಕಾಗಿದೆ ಗುರು, ತಾಲಿಬಾನ್ ಗಾಡಿ. ವಾವ್, ಗಾಡಿ ತೋರಿಸ್ತೀನಿ ನೋಡಿ. ಗಾಡಿ ಹೆಂಗೆ ರೆಡಿ ಮಾಡಿರ್ತಾರೆ ಅಂದರೆ ಎಂಥ ಟೈರನಲ್ಲಿ ಬೇಕಾದ್ರೂ ಹೋಗುತ್ತೆ. ಇದ್ರ ಮೇಲೆ ಹಾವಿನ ಸಿಂಬಲ್ ಇದೆ, ಹಳೆ ಅಫ್ಘಾನಿ ಫ್ಲ್ಯಾಗ್ ಇದೆ, ಮತ್ತು ಏನೇನೋ ಬರ್ದಿದ್ದಾರೆ. ಮತ್ತು ಟೈರ್ಗಳು ನೋಡಿ, ಎಲ್ಲ ಹೈ ಆಲ್ಟಿಟ್ಯೂಡ್ ಅಲ್ವಾ, ಒಳ್ಳೆ ರೀತಿ ಟೈರ್ ಇಲ್ಲ ಅಂದರೆ ಓಡ್ಸೋಕ್ಕಾಗಲ್ಲ. ಸಖತ್ತಾಗಿದೆ. ಇಲ್ಲಿ ಸ್ಕಾರ್ಪಿಯನ್ದು ಫಿಗರ್ ಹಾಕಿದ್ದಾರೆ. ಇಲ್ಲಿ ಅಮ್ಯುನಿಷನ್ಸು ಎಲ್ಲ ಇಟ್ಟಿರ್ತಾರೆ ಇದ್ರೊಳಗೆ. ಇಲ್ಲಿ ಕೂತ್ಕೋತಾರೆ ಇಬ್ಬರು ಸೋಲ್ಜರ್ಸು, ಒಳಗೆ ಕೂತ್ಕೋತಾರೆ, ಆ ಕಡೆ ಕೂತ್ಕೋತಾರೆ. ಮತ್ತು ಎಕ್ಸ್ಟ್ರಾ ಟೈರ್ಸ್ ಇದೆ. ಇಲ್ಲಿ ಫ್ಯೂಯಲ್ ಟ್ಯಾಂಕ್ ಇದು. ಪ್ರತಿಯೊಂದನ್ನು ನೋಡಿ ಹೆಂಗೆ ಜೋಡಿಸಿಟ್ಟಿದ್ದಾರೆ ಅಂತ, ಭಾಳ ಖತರ್ನಾಕಾಗಿದೆ. न्यू काबुल बैंक, वो देखो न्यू काबुल बैंक है, तो ये लोग यहाँ पे सैलरी लेने आए हुए हैं न्यू काबुल बैंक. ಅವರೆಲ್ಲ ಏನು ನೋಡಿದ್ರೆ ಅಲ್ಲಿ ನಿಂತಿದ್ರಲ್ಲ, ಅವರೆಲ್ಲ ತಾಲಿಬಾನ್ ಸರ್ಕಾರಕ್ಕೆ ಕೆಲಸ ಮಾಡ್ತಿರೋಂಥ ಸೋಲ್ಜರ್ಸು, ಪೊಲೀಸ್ ಆಫೀಸರ್ಸು, ಟ್ರಾಫಿಕ್ ಪೊಲೀಸು, ಇವರೇ ಸರ್ಕಾರ. ಈಗ ಮುಂಚಿನ ಥರ ಹೆದರ್ಕೊಳ್ಳೋಂಗಿಲ್ಲ ಅಥವಾ ಮಾತಾಡೋಂಗಿಲ್ಲ. ತಾಲಿಬಾನ್ ಅಂದರೆ ಮುಂಚೆ ಬೇರೆ ಥರ ಇತ್ತು ಮಾತು, ಆದರೆ ಇವತ್ತು ಅವರೇ ಸರ್ಕಾರ ಆಗಿರೋದ್ರಿಂದ
ಈಗ ಹೆಂಗಂದ್ರೆ ಇವಾಗ ಬೇರೆ ಬೇರೆ ದೇಶದಲ್ಲಿ ಸರ್ಕಾರ ಬದಲಾಗುತ್ತಲ್ಲ, ಅದೇ ರೀತಿ ಇಲ್ಲೂ ಕೂಡ ಬದಲಾಗಿದೆ. ಬದಲಾದ ಸರ್ಕಾರದಲ್ಲಿ ಪ್ರತಿಯೊಂದೂ ಒಂದು ಬದಲಾವಣೆಯನ್ನು ತಂದು ಹೊಸ ರೀತಿಯ ಸಿಸ್ಟಮನ್ನು ಆರ್ಗನೈಸ್ ಮಾಡುವಂಥ ಪ್ರಯತ್ನ ಈ ಸರ್ಕಾರ ಕೂಡ ಮಾಡ್ತಾ ಇದೆ. ಅದು ಸಫಲ ಆಗುತ್ತಾ ವಿಫಲ ಆಗುತ್ತಾ ಅದಕ್ಕೆ ನೂರಾರು ಬೇರೆ ಬೇರೆ ವಿಷಯಗಳಿರುತ್ತೆ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲೋ ಒಂದು ಕಡೆ ಶುರು ಮಾಡಿದ್ದಾರೆ ಒಂದು ಕಾರ್ಯವನ್ನು, ಸರಿ ಮಾಡಿಕೊಳ್ಳುವಂತಹ ಕಾರ್ಯವನ್ನು, ದೇಶವನ್ನು ನವನಿರ್ಮಾಣ ಮಾಡುವಂತಹ ಕಾರ್ಯಕ್ರಮವನ್ನು. ಅದನ್ನ ನೋಡಿ ಖುಷಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಮತ್ತೆ ದೇಶ ಸರಿ ಹೋಗ್ತಾ ಇದೆಯೇನೋ ಅಂತ. ಬಟ್ ಇನ್ನೂ ತುಂಬ ದೂರ ಇದ್ದಾರೆ. ಇವಾಗಷ್ಟೇ ಬೇಬಿ ಸ್ಟೆಪ್ಸ್. ಈಗ ನಾವೊಂದು 80 ವರ್ಷದಿಂದ ಹೆಂಗಿದ್ವೋ ಆ ಥರ ಇದ್ದಾರೆ. ಇವತ್ತು ಬರ್ತಾರೆ ಆದಷ್ಟು ಬೇಗ. ಈಗ ಟೆಕ್ನಾಲಜಿ ಎಲ್ಲ ಅಡ್ವಾನ್ಸ್ ಆಗಿರೋದ್ರಿಂದ ಮತ್ತು ಬೇರೆ ಬೇರೆ ದೇಶದ ಸಪೋರ್ಟು ಎಲ್ಲರೂ ಇವ್ರನ್ನ ರೆಕಗ್ನೈಸ್ ಮಾಡೋಕ್ಕೆ ಶುರು ಮಾಡಿದ್ರೆ, ಮತ್ತು ಒಂದು ಶಾಂತಿಯುತ ಸರ್ಕಾರವನ್ನು ನಡೆಸೋಕ್ಕೆ ಸಾಧ್ಯ ಆದರೆ, ಜನರ ಸಪೋರ್ಟ್ ಇದೆ. ಈಗ ಹೊರ ದೇಶದ ಸರ್ಕಾರಗಳ ಮತ್ತು ವರ್ಲ್ಡ್ ಕೌನ್ಸಿಲ್ನ ಸಪೋರ್ಟ್ ಅಗತ್ಯ ಇವರಿಗಿದೆ. ಅದಕ್ಕೆ ಸಾಕಷ್ಟು ಪ್ರೂವ್ ಮಾಡ್ಕೋಬೇಕು ಇವರು. ಸುಮ್ಮನೆ ಸಿಕ್ಬಿಡಲ್ಲ ಅದು, ಆ ಒಂದು ಕ್ರೆಡಿಬಿಲಿಟಿ. ಪದೇ ಪದೇ ಇವರು ನಂಬಿಕೆಯನ್ನು ಉಳಿಸ್ಕೋಬೇಕು. ಮತ್ತು ಯಾವುದೇ ಕೆಟ್ಟ ನಿರ್ಧಾರ, ಆತುರದ ನಿರ್ಧಾರಗಳನ್ನು ತಗೊಳ್ಬಾರ್ದು. ಸಾಕಷ್ಟು ನೂರಾರು ವಿಷಯಗಳಿದೆ ಇದರಲ್ಲಿ. ಇಂಟರ್ನ್ಯಾಷನಲ್ ಪಾಲಿಟಿಕ್ಸು, ಡಿಪ್ಲೊಮೆಸಿ, ನೂರಾರು ವಿಷಯ ಇದೆ. ಅದನ್ನೆಲ್ಲ ದಾಟಿ ಮುಂದೆ ಹೋಗಲಿ ಅನ್ನೋ ಆಶಾವಾದದೊಂದಿಗೆ ಗಾಜ್ನಿ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾರೋ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಹೋಗ್ತಾರೆ ನೋಡಿ, ಚೆನ್ನಾಗಿತ್ತು ಟ್ರ್ಯಾಕ್ಟ್ರು. ಈಗಷ್ಟೇ ಒಂದು ರೂಮಲ್ಲಿ ಹೈ ಡ್ರಾಮಾ ಆಯಿತು. ನಮ್ಮ ಕೈಲಾಶು ಆಚೆ ಕಡೆ ರೆಕಾರ್ಡ್ ಮಾಡ್ತಾ ಇದ್ರು, ಹೋಟ್ಲು ಮಸೀದಿ ಎಲ್ಲ ತೋರಿಸ್ತಾ ಇದ್ರು. ಅವಾಗ ತಾಲಿಬಾನ್ ಅವರು ಬಂದು ಪಾಕಿಸ್ತಾನಿ ಅಂತ ಫುಲ್ಲು ಇವ್ರಿಗೆ ನಮ್ಮ ಗೈಡು ನನ್ನ ಜೊತೆಗಿದ್ರು. ಇವರು ಫುಲ್ ಎದುರ್ಕೊಂಡು ಇವ್ರಿಗೆ ಫೋನ್ ಮಾಡಿದ್ದಾನೆ. ಇವನು ಫೋನ್ ಎತ್ತಿಲ್ಲ. ಇವನು ನನ್ನ ಜೊತೆಗೆ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದ. ಅದಾದಮೇಲೆ ನಾವು ಬರೋಷ್ಟೊತ್ತಿಗೆ ರೂಮಲ್ಲಿ 3-4 ಗನ್ಗಳು, ಜನಗಳೆಲ್ಲ ಇಲ್ಲಿ ನಿಂತ್ಬಿಟ್ಟಿದ್ದಾರೆ. ಸದ್ಯ ನಮ್ಮ ಮ್ಯಾನೇಜರ್ ಬಂದು ತಕ್ಷಣ ಹೆಲ್ಪ್ ಮಾಡಿದ್ರು. ಮತ್ತು ಹೋಟೆಲ್ ಸ್ಟಾಫ್ ಎಲ್ಲ ಅವ್ರಿಗೆ ತಾಲಿಬಾನ್ ಅವ್ರಿಗೆ ಏನೂ ತೊಂದರೆ ಇಲ್ಲ ನಮ್ಮ ಇಂಡಿಯನ್ಸ್ ಜೊತೆಗೆ. ಬಟ್ ಅವ್ರಿಗೆ ಸದ್ಯಕ್ಕೆ ಪಾಕಿಸ್ತಾನಿ ಜನಗಳ ಬಗ್ಗೆ ತುಂಬಾ ಬೇಸರ ಇದೆ, ಕೋಪ ಇದೆ. ನಾವು ಮತ್ತು ಪಾಕಿಸ್ತಾನಿ ಒಂದೇ ಥರ ಕಾಣಿಸ್ತೀವಿ, ಅಷ್ಟೊಂದೇನು ಏಕಿದಿಕ್ತೇನಾ ಆಲ್ಮೋಸ್ಟ್. ಸೊ ಅವ್ರಿಗೊಂಥರ ಅನ್ಸುತ್ತೆ ಯಾರು ಬಂದು ಏನು ಮಾಡ್ತಾ ಇರೋ ನಮ್ಮ ದೇಶದಲ್ಲಿ ಅಂತ. ಅದಕ್ಕೆ ಬಂದು ಇಲ್ಲಿ ರೂಮಲ್ಲೆಲ್ಲ ನೋಡಿ ನಮ್ಮ ಪಾಸ್ಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದ್ರು. ನಾನು ಬಂದು ಪಾಸ್ಪೋರ್ಟ್ ತೋರಿಸಿದ್ಮೇಲೆ ಫುಲ್ ಖುಷಿಯಾಗಿ ಓಕೆ ಎಂಜಾಯ್ ಮಾಡಿ, ನಿಮಗೆ ಸೆಕ್ಯೂರಿಟಿ ಕೂಡ ಕೊಡ್ತೀವಿ ಅಂದ್ಬಿಟ್ಟು ಇಬ್ಬರು ಗನ್ಮ್ಯಾನ್ ಆಚೆ ನಿಲ್ಸಿಯಾರ ನಮಗೋಸ್ಕರ. ಧನ್ಯವಾದ. ಕೇಸಾ ಥಾ ಮಾಹೌಲ್? ತಗೊಂಡೋಗಿ ಜೈಲ್ಗೆ ಹಾಕ್ಬಿಡ್ತಾರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಕೈಲಾಶು ಅಫ್ಘಾನಿಸ್ತಾನಕ್ಕೆ ಬಂದಾಗ ಜೈಲಲ್ಲಿದ್ದ. ಕಿತ್ನೆ ದಿನ ತಾ ಜೈಲ್ ಮೇ? नहीं, वो सुबह ले गए, शाम तक हमारा पासपोर्ट वीजा वगैरह सब चेक करके और शाम को छोड़ दिया था. लेकिन वहाँ पे 2 पाकिस्तानी 6 महीने से बंद थे उसी जेल में. ಅಯ್ಯಯ್ಯೋ, ಇವ್ರನ್ನ ಲಾಸ್ಟ್ ಟೈಮ್ ಇವ್ರು ಬಂದಾಗ 2 पाकिस्तानी 6 महीने से, एक अमेरिकन 6 महीने से. अमेरिकन भी? एक अमेरिकन, वो पता नहीं क्यों आ गए, उसकी मती मारी गई थी. उनके घर वालों को नहीं पता था कि वो है कहाँ पे. ಶಿಟ್ ಮ್ಯಾನ್. ನೋಡಿ, ಅದಕ್ಕೆ ಹುಷಾರಾಗಿರ್ಬೇಕು ಟ್ರಾವೆಲಲ್ಲಿ. ದೇಶ, ವಾತಾವರಣ ಪ್ರತಿಯೊಂದನ್ನು ಅರ್ಥ ಮಾಡ್ಕೋಬೇಕು. ಕೈಲಾಶ್ ಲಾಸ್ಟ್ ಟೈಮ್ ಬಂದಾಗ ಒಂದು ಪೂರ್ತಿ ದಿವಸ ಜೈಲಲ್ಲಿ ಕಳೆದಿದ್ದಾನೆ. ಸಂಜೆ ಚೆಕ್ ಮಾಡಿದ್ಮೇಲೆ ಇಂಡಿಯನ್ ಅಂತ ಗೊತ್ತಾಗಿದ್ದಕ್ಕೆ ಬಿಟ್ಟಿದ್ದಾರೆ. ಅದೇ ಜೈಲಲ್ಲಿ 6 ತಿಂಗಳಿಂದ ಒಬ್ಬ ಅಮೇರಿಕನ್ನು, 2 ಪಾಕಿಸ್ತಾನಿಗಳು ಒಳಗಾಕಿದ್ರಂತೆ. ಗೊತ್ತಾಗೋದೇ ಇಲ್ಲ ಆಚೆ ಕಡೆ ಜಗತ್ತಿಗೆ ಅವ್ರು ಅಲ್ಲಿದ್ದಾರೆ ಅಂತ. पाकिस्तान का यूट्यूबर था, यहाँ पे वीडियो बना रहा था, उसको दर्द ले गई थी, 2 महीने जेल में रखे ಸಿ, ಯಾರನ್ನು ಜೈಲಲ್ಲಿ ಇಡಬೇಕು ಅಂತ ನಮ್ಮ ಉದ್ದೇಶ ಅಲ್ಲ. ಬಟ್ ಪಾಕಿಸ್ತಾನಿ ಯೂಟ್ಯೂಬರ್ನ 2 ತಿಂಗಳು ಜೈಲಲ್ಲಿ ಇಟ್ಟಿದ್ರಂತೆ. ಅಂದರೆ ಆ ಸಿಚುವೇಶನ್ ಈ ದೇಶದವ್ರಿಗೆ ಅರ್ಥ ಆಗಲ್ಲ. ಆ ದೇಶದ ಸಿಚುವೇಶನ್ ಏನು, ಅಥವಾ ಆ ದೇಶದಿಂದ ಯಾರು ಬೇಡದಿರೋ ವ್ಯಕ್ತಿಗಳು ಈ ದೇಶಕ್ಕೆ ಬಂದು ಏನಾದ್ರು ಗುಪ್ತಚರ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಆ ಥರ ಯೋಚನೆ ಮಾಡ್ತಾರೆ. ಸೊ ಹುಷಾರಾಗಿರಬೇಕು. ಬೆಟರ್ ಟು ಬಿ ಸೇಫ್ ದ್ಯಾನ್ ಟು ಬಿ ಸಾರಿ. ಪಾಸ್ಪೋರ್ಟು ಯಾವಾಗಲೂ ಜೋಬಲ್ಲಿ ಇಟ್ಕೊಂಡಿರಬೇಕು. ಎನಿ ಟೈಮಲ್ಲಿ ತಕ್ಷಣ ಯೂಸಿಗೆ ಬರುತ್ತೆ. ಬಟ್ ಇಲ್ಲಿ ಹೋಟೆಲಲ್ಲಿ ಮ್ಯಾನೇಜರ್ ಸಾಹೇಬ್ರು ಇರೋದ್ರಿಂದ ಏನೂ ತೊಂದರೆ ಆಗಲಿಲ್ಲ. ಇವತ್ತು ನಮ್ಮ ಗೈಡ್ ಕೂಡ ಹೆಲ್ಪ್ ಮಾಡಿದ್ರು, ಥ್ಯಾಂಕ್ ಯು. ಬಟ್ ಏನೂ ತೊಂದರೆ ಆಗಿಲ್ಲ, ಎಲ್ಲರೂ ಮಲಗ್ತಾ ಇದ್ದೀವಿ. ಶುಭರಾತ್ರಿ, ಗುಡ್ ನೈಟ್, ನಾಳೆ ಸಿಗೋಣ. ನೀವು ನೋಡ್ತಾ ಇದ್ದೀರಾ ಅಫ್ಘಾನಿಸ್ತಾನದ ತಾಲಿಬಾನ್ ಸೋಲ್ಜರ್ ಹೇಗಿರ್ತಾರೆ ಅನ್ನೋದನ್ನು. ಇಲ್ಲಿ ನೋಡಿ, ಟ್ರಾಫಿಕ್ಕು ಕಂಟ್ರೋಲ್ ಅವರೇ ಮಾಡ್ತಾರೆ, ಎಲ್ಲರ ಹತ್ರ ಮಾತಾಡಿಸ್ಕೋತಾರೆ, ಸೆಕ್ಯೂರಿಟಿನೂ ಅವರೇ ಕೊಡ್ತಾರೆ. ಬಾಯ್ ಕೌನ್ ಸಾ ಗನ್ ಹೈ? ನೇಮ್ ಗನ್.
ಕ್ಯಾರಿ ಮಿಲೆ ಹಾಂ ಯಾವುದೋ ಗೊತ್ತಾಗಿಲ್ಲ, ಯಾವುದೋ ಕ್ಯಾರಿ ಮಿಲೆ ಅಂತ, ಮೋಸ್ಟ್ಲಿ ಅಮೇರಿಕನ್ ಗನ್ ಇರಬೇಕು. ನೋಡಿ ಇಲ್ಲೆಲ್ಲ ಮ್ಯಾಗಝೀನ್ಸ್ ಇಟ್ಕೊಂಡಿದ್ದಾರೆ. ನೋಡಿ ಇಲ್ಲಿ 3 ಮ್ಯಾಗಝೀನ್ ಇದೆ, 1 2 3 10 ಕಡಿ, ಮತ್ತು ಗ್ಲೌಸ್ ಹಾಕ್ಕೊಂಡಿದ್ದಾರೆ. ಇಲ್ಲಿ ಇವ್ರದ್ದು ತಾಲಿಬಾನ್ದು ಅಫಿಷಿಯಲ್ ಸ್ಟಿಕ್ಕರ್ ಇದೆ. ನೋಡಿ ಹೆಂಗೆ ಸ್ಮಾರ್ಟ್ ಆಗಿದ್ದಾರೆ. ಗುಡ್ ಯೂನಿಫಾರ್ಮ್. ವಾಟ್ ಈಸ್ ಯುವರ್ ನೇಮ್? ಸೈದ್ ಒಮಾರ್ ಅಂತ ಅವ್ರ ಹೆಸರು. ಅಫ್ಘಾನಿಸ್ತಾನದ ಕಂದಹಾರ್ನಲ್ಲಿ ತಾಲಿಬಾನ್ ಸೋಲ್ಜರ್. ವೆರಿ ಗುಡ್ ಭಾಯ್. ನಗ್ನಗ್ತಾ ಮಾತಾಡಿಸ್ತಾರೆ ಎಲ್ಲರೂ. ಏನೂ ತೊಂದರೆ ಇಲ್ಲ, ಇಲ್ಲಿ ಯಾರಿಗೂ ತೊಂದರೆ ಕೊಡಲ್ಲ, ಹೆದರ್ಸಲ್ಲ, ಹೊಡೆಯಲ್ಲ, ಬಡಿಯಲ್ಲ. ಈವನ್ ತಾಲಿಬಾನ್ ಒಬ್ಬ ನಾರ್ಮಲ್ ಮನುಷ್ಯನಿಗೆ ಸ್ಲ್ಯಾಪ್ ಕೂಡ ಮಾಡೋಂಗಿಲ್ವಂತೆ, ಅಷ್ಟು ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ದಾರೆ. ಅಂದರೆ ಜನರ ಜೊತೆಗೆ ಬಹಳ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡಬೇಕಂತೆ. ನೋಡಿ ಇಬ್ಬರು ಇನ್ನೊಬ್ರು ಸ್ನೇಹಿತರು ಇದ್ದಾರೆ, ಇವರು ಇನ್ಸ್ಪೆಕ್ಟ್ರು. ಇವ್ರ ಹತ್ರ ಕೂಡ ಒಳ್ಳೆ ಗನ್ ಇದೆ. ಯಾವುದಿದು? ವಿಚ್ ಗನ್? ಶೋ ಮಿ ಗನ್. AK-47. AK-47. ವಾವ್, ಸೂಪರ್. ಈಗಷ್ಟೇ ನೋಡಿದ್ರಲ್ಲ, ಒಂದು ತಾಲಿಬಾನ್ ಚೆಕ್ ಪಾಯಿಂಟ್ ಇತ್ತು. ಆಗ ಒಬ್ಬರು ಸೋಲ್ಜರ್ ಬಂದರು. ಫುಲ್ಲು ಇಲ್ಲಿ ವೆಪನ್ಸ್ ಎಲ್ಲ ಇತ್ತು, ದೊಡ್ಡ ಗನ್ ಇತ್ತು, 3 ಮ್ಯಾಗಝಿನ್ಸ್ ಇತ್ತು. ಇಲ್ಲೇ ಎಕ್ಸಾಕ್ಟ್ಲಿ ಇಲ್ಲಿ ನಿಂತಿದ್ರು. ಪಾಸ್ಪೋರ್ಟ್ ತೋರಿಸಿ ಅಂದರು. ನಾನು ಪಾಸ್ಪೋರ್ಟ್ ತೆಕ್ಕೊಟ್ಟೆ. ಕೈಲಾಶು ಕೇಳಿದ್ರು, ಕೈಲಾಶು ಕೊಟ್ಟರು. ನೋಡಿದ್ರು ಮುಂದೆ ಹಿಂದೆ ಒಳಗೆ ಅಫ್ಘಾನಿಸ್ತಾನ್ ವೀಸಾ ಎಲ್ಲದ್ರದ್ದು ಫೋಟೋ ಎಲ್ಲ ತೊಗೊಂಡ ಮೇಲೆ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ರು. ಫೋಟೋ ಎಲ್ಲ ತೊಗೊಂಡ್ಮೇಲೆ ಒಂದು ಪ್ರಶ್ನೆ ಕೇಳಿದ್ರು, ನೀವು ಯಾವ ದೇಶದವರು ಅಂತ. ನಂಗೆ ಶಾಕ್ ಆಯಿತು. ಅಂದರೆ ಅದರ ಅರ್ಥ ತಾಲಿಬಾನ್ ಚೆಕ್ ಪೋಸ್ಟಲ್ಲಿರುವಂತಹ ಸೆಕ್ಯೂರಿಟಿ ಹೆಡ್ಗಳಿಗೆ ಓದೋಕ್ಕೆ ಬರಲ್ಲ. ಅಂದರೆ ನಾನು ಇಂಡಿಯನ್ ಪಾಸ್ಪೋರ್ಟ್ ಕೊಟ್ಟ ಮೇಲೂ ಅವ್ರು ನೀವು ಯಾವ ದೇಶದವರು, ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಅಂದರೆ ಅಲ್ಲೇ ಅರ್ಥ ಮಾಡ್ಕೋಬೇಕು. ಅಂದರೆ ಅವ್ರಿಗೆ ಓದೋಕ್ಕೆ ಬರಲ್ಲ, ಬರೆಯೋಕ್ಕೂ ಬರಲ್ಲ. ಅದಕ್ಕೆ ಫೋಟೋ ತೆಕ್ಕೋತಾರೆ ಎಲ್ಲರೂ. ಫೋಟೋ ತೆಕ್ಕೊಂಡು ಸೀನಿಯರ್ಸಿಗೆ ಕಳಿಸ್ತಾರೆ, ಈ ಥರ ಬಂದಿದ್ರು, ಪಾಸ್ ಆದರು ಅಂತ. ಬಹಳ ಮುಖ್ಯ. ಇಂಟರ್ನಲ್ ಸೆಕ್ಯೂರಿಟಿಲಿ ಜನರು ಓದಿರೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಾಂದರೆ ದೇಶದ ಸೆಕ್ಯೂರಿಟಿಗೆ ತುಂಬ ತೊಂದರೆ ಆಗುತ್ತೆ. ಇನ್ನು ಸುಳ್ಳು ಹೇಳ್ಬೋದಿತ್ತು ಅಥವಾ ಇನ್ನೊಂದೇನೋ, ಅಂದರೆ ಅವ್ರಿಗೆ ಗೊತ್ತಾಗಲ್ವಲ್ಲ. ಓದೋಕ್ಕೆ ಬರಲ್ಲ ಅಂದಮೇಲೆ ಏನು ತೋರಿಸಿದ್ರು ಏನೋ ಅರ್ಥ ಆಗುತ್ತೆ. ಸೊ ಅದೊಂದು ನನಗೆ ಇಲ್ಲೊಂದೇ ಕಡೆ ಅಲ್ಲ, ಸುಮಾರು ಕಡೆ ಈ ಥರ ಆಯಿತು. ಯಾರಿಗೂ ಓದೋಕ್ಕೆ ಬರೋಕ್ಕೆ. ಇನ್ನೊಂದು ಹೋಟ್ಲಲ್ಲಿ ಬಂದಿದ್ರು ಚೆಕ್ಕಿಂಗಿಗೆ. ಪಾಸ್ಪೋರ್ಟ್ ನೋಡಿದ್ರು. ಪಾಸ್ಪೋರ್ಟ್ ನೋಡಿದ್ಮೇಲೆ ಅವ್ರು ಸುಮ್ಮನೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅವ್ರಿಗೇನು ಗೊತ್ತಾಗ್ತಾಯಿಲ್ಲ, ಯಾವ ದೇಶದ್ದು ಇವನು, ಇವನ ಹೆಸರೇನು ಅಂತ ಏನೂ ಗೊತ್ತಾಗ್ತಾಯಿಲ್ಲ. ಎಲ್ಲ ಪ್ರಶ್ನೆ ನಮಗೆ ಕೇಳ್ತಾ ಇದ್ದಾರೆ. ಸೊ ಆ ವಿಷಯದಲ್ಲಿ ಆದಷ್ಟು ಬೇಗ ಈಗಿನ ಸರ್ಕಾರ ಎಚ್ಚೆತ್ಕೊಂಡು ತಮ್ಮ ಸೆಕ್ಯೂರಿಟಿ ಸ್ಟಾಫ್ಗೆ ಒಂದು ಎಜುಕೇಷನು, ಇನ್ನೊಂದು ಅಟ್ಲೀಸ್ಟ್ ಬೇಸಿಕ್ ಎಜುಕೇಷನ್ ಗೊತ್ತಿರಬೇಕು ಅವ್ರಿಗೆ, ಅಕ್ಷರಗಳು ಓದೋದು ಇಂಗ್ಲೀಷು. ಅದಾದಮೇಲೆ ಎರಡನೇದು ಡೆಫಿನೆಟ್ಲಿ ಪ್ರಯಾಣಿಕರ ಜೊತೆಗೆ ಮತ್ತು ಹೊರ ದೇಶದವ್ರ ಜೊತೆಗೆ ಮತ್ತು ಅವರದೇ ಸ್ವಂತ ದೇಶದವ್ರ ಜೊತೆಗೆ ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋದು. ಯಾಕಂದರೆ ನಿನ್ನೆ ಒಂದು ಕಡೆ ತಾಲಿಬಾನ್ ಚೆಕ್ ಪೋಸ್ಟಲ್ಲಿ ನಮ್ಮ ಕೈಲಾಶನ ಇಳಿಸ್ಬಿಟ್ಟು ತುಂಬ ಹಿಂಸೆ ಕೊಟ್ಟರು. ಫುಲ್ ಬಾಡಿ ಫ್ರಿಸ್ಕಿಂಗ್ ಮಾಡಿದ್ರು, ಎಳೆದಾಡಿದ್ರು ಅಂದರೆ ಒಂದು ರೀತಿ ಒಂಥರ ತುಂಬ ಹಿಂಸೆ ಆಯ್ತು ಆ್ಯಕ್ಚುಲಿ ಅವನಿಗಲ್ಲಿ. ಅವ್ನು ತುಂಬ ಕೋಪ ಮಾಡ್ಕೊಂಡಿದ್ದಾನೆ ನಿನ್ನೆ. ಅಂದರೆ ಇವ್ರಿಗೆ ಚೂರು ಅನಕ್ಷರಸ್ಥರು ಎಲ್ಲೆಲ್ಲೋ ಹಳ್ಳಿಯಿಂದ ಬಂದುಬಿಡ್ತಾರೆ, ಸುಮ್ಮನೆ ಗನ್ ಇಟ್ಕೊಂಡು ನಿಂತಿರ್ತಾರೆ. ಹೆಂಗೆ ಬಿಹೇವ್ ಮಾಡಬೇಕು, ಹೆಂಗೆ ಮಾತಾಡಿಸ್ಬೇಕು, ಅಥವಾ ಒಂದು ಸರಿಯಾದ ದಾರಿ ಇಲ್ಲ ಅನ್ನೋ ಥರ ಬೇಜಾರು ಮಾಡ್ಕೊಂಡ. ಸೊ ಈ ಥರದ್ದೆಲ್ಲ ತುಂಬ ಪ್ರಾಬ್ಲಮ್ಸ್ ಅಫ್ಘಾನಿಸ್ತಾನ ನಮಗೆ ಎವ್ರಿ ಡೇ ಫೇಸ್ ಮಾಡಬೇಕು. ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ದೇಶ ಸದ್ಯಕ್ಕೆ ಈ ಸ್ಥಿತಿಯಲ್ಲಿದೆ, ಮುಂದೆ ಇಂಪ್ರೂವ್ ಆಗುತ್ತೇನೋ. ಈಗ ಯಾವುದೋ ಒಂದು ನಗರವನ್ನು ಪಾಸ್ ಆಗ್ತಾ ಇದ್ದೀವಿ, ಚೆಕ್ ಪೋಸ್ಟಲ್ಲಿದ್ದೀವಿ. 80 ರೂಪಾಯಿ ಟೋಲ್ ಟ್ಯಾಕ್ಸು. ನಮಗೆ 100 ರೂಪಾಯಿ ಟೋಲ್ ಟ್ಯಾಕ್ಸು ತಗೊಳ್ಳಿಲ್ಲ ಇಂಡಿಯನ್ಸ್ ಅಂದ್ಬಿಟ್ಟು. ಟೋಲ್ ಟ್ಯಾಕ್ಸು ತಗೊಳ್ಳಿಲ್ಲ. ಅಫ್ಘಾನಿಸ್ತಾನದಲ್ಲಿ ಇಂಡಿಯನ್ಸ್ಗೆ ಎಲ್ಲ ಫ್ರೀ. No, I'm doing this. Salam. Hindustan. No. Camera. Oppo. ಅವ್ರದ್ದೇನೋ ಪರ್ಸ್ನಲ್ ಆಗಿ ತೆಗಿತಾ ಇದೀವಿ ಅನ್ಕೊಂಬಿಟ್ರು. हाँ उर्दू सर, कैसे हो? सब ठीक? हाँ सर. सर 1 वीक हो गया. हाँ अभी कैसे अफगानिस्तान? बहुत सुंदर. कोई प्रॉब्लम नहीं. थैंक यू सर. ಅಂದರೆ ಸಡನ್ನಾಗಿ ನೋಡಿದಾಗ ಟೆನ್ಷನ್ ಆಗ್ತಾರೆ. ಆ ಥರ ಒಂದು ಹಿಂದೂಸ್ತಾನಿ ಅಂತ ಗೊತ್ತಾದ್ಮೇಲೆ ಸುಮ್ಮನಾಗ್ತಾರೆ.
ನೋಡಿದ್ರಲ್ಲ ಹೇಗೆ ನಾವು ತಾಲಿಬಾನ್ ಪೊಲೀಸ್ ಸ್ಟೇಷನ್ ಒಳಗೆ ಊಟ ಮಾಡಿ ಇನ್ಸ್ಪೆಕ್ಟರ್ ಜೊತೆ ಹರಟೆ ಹೊಡ್ಕೊಂಡು ಅವ್ರು ಕೊಟ್ಟಿದ್ದಂಥ ಕೋಳ ಕೈಗೆ ಪೋಣಿಸ್ಕೊಂಡು ಅದಾದಮೇಲೆ ಅಂದರೆ ಲಿಟ್ರಲಿ ಫ್ರೆಂಡ್ಸ್ ಜೊತೆ ಕಾಲ ಕಳೆಯೋ ರೀತಿಯಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಾಲ ಕಳೆದ್ವಿ. ಇನ್ನೆಲ್ಲೂ ಪ್ರಾಬಬ್ಲಿ ಯಾವ ದೇಶದಲ್ಲೂ ಇದು ಸಾಧ್ಯನೇ ಇಲ್ಲ ಈ ರೀತಿ ಒಂದು ವಾತಾವರಣ. ಹೊಸ ತಾಲಿಬಾನ್ ಟೂರಿಸ್ಟ್ಗಳಿಗಾಗಲಿ ಅಥವಾ ತಮ್ಮ ಸ್ವಂತ ಜನರಿಗಾಗಲಿ ಒಂದು ಹೊಸ ಮೈಂಡ್ ಸೆಟ್ಟಲ್ಲಿ ಹೊಸ ಔಟ್ಲುಕ್ಕಲ್ಲಿ ಹೊರಗೆ ಬಂದಿದ್ದಾರೆ. ಶಾಂತಿ ಇವರ ಒಂದು ಮೂಲ ಮಂತ್ರ ಅಂತಲೇ ಕರಿಬೋದು. ಹಳೆ ಸರ್ಕಾರದವ್ರನ್ನ ಕೂಡ ಸಂಪೂರ್ಣವಾಗಿ ಕ್ಷಮೆ ಕೊಟ್ಟಿದ್ದಾರೆ, ಯಾರಿಗೂ ತೊಂದರೆ ಕೊಡ್ತಾಯಿಲ್ಲ, ಯಾರನ್ನೂ ಸಾಯಿಸಲಿಲ್ಲ. ಹಳೆ ಸರ್ಕಾರದ ಸೋಲ್ಜರ್ಸ್ನಾಗ್ಬೋದು, ರಾಜಕಾರಣಿಗಳಾಗ್ಬೋದು, ಎಲ್ಲರಿಗೂ ಓಪನ್ ಕ್ಷಮೆ. ಯಾವಾಗ ಈ ಸರ್ಕಾರ ಬಂತು 2021ರಲ್ಲಿ ಎಲ್ಲ ಹಳೆ ಸರ್ಕಾರದ ಜನಗಳಿಗೂ ಕೂಡ ಮಾಫಿ ಸಿಕ್ಕಿದೆ. ಅದೇ ರೀತಿ ಬರ್ತಾ ಇರೋ ಟೂರಿಸ್ಟ್ಗಳಿಗೂ ಕೂಡ ರೆಸ್ಪೆಕ್ಟ್ ಸಿಕ್ಕಿದೆ. ಬಟ್ ಪ್ರತಿ ದಿವಸ ಒಂದಲ್ಲ ಒಂದು ರೀತಿಯ ಕನ್ಫ್ರಂಟೇಷನ್ನು, ಚೆಕ್ ಪಾಯಿಂಟ್ಸು, ನೂರಾರು ಚೆಕ್ ಪಾಯಿಂಟ್ಸು ಇದ್ದೇ ಇರುತ್ತೆ. ಯಾಕಂದರೆ ದೇಶದ ಸೆಕ್ಯೂರಿಟಿಯನ್ನು, ಭದ್ರತೆಯನ್ನು ಸರಿ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಚೆಕಿಂಗ್ ನಡೀಲೇಬೇಕು. ಎಲ್ಲ ದೇಶಗಳೂ ನಡೆಯುತ್ತೆ. ಈ ದೇಶದಲ್ಲಿ ಸ್ವಲ್ಪ ಅತ್ಯಂತ ಹೆಚ್ಚಾಗಿ ಒಂದು ಇನ್ನೂ ಅನ್ಆರ್ಗನೈಸ್ಡ್ ರೀತಿಯಲ್ಲಿ ನಡೀತಾ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೇನೋ. ಇದು ತಾಲಿಬಾನ್ ಜೊತೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಅನುಭವ ಅಂತ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದರೆ ಶೇರ್ ಮಾಡಿ, ಹಾಗೆ ಗ್ಲೋಬಲ್ ಕನ್ನಡಿಗ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹಕ್ಕೆ ಧನ್ಯವಾದ. ಮತ್ತೆ ಸಿಗೋಣ ಇನ್ನೊಂದು ಅತ್ಯದ್ಭುತವಾದ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಅಲ್ವಿದಾ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್, ಜೈ ಭುವನೇಶ್ವರಿ.